ಇದು 2018ರ ವಾಹನ ಅಪಘಾತದ ರಹಸ್ಯದ ಕೇಸ್ ಧರ್ಮಸ್ಥಳದಲ್ಲಿ ನಡೆದಿತ್ತು. ಆ ಒಂದು ಅತಿ ನಿಗೂಢ ಅಪಘಾತ. ಎರಡು 2018ರ ವಾಹನ ಅಪಘಾತದ ರಹಸ್ಯದ ಕೇಸ್ ಧರ್ಮಸ್ಥಳದಲ್ಲಿ ನಡೆದಿತ್ತು. ಆ ಒಂದು ನಿಗೂಢ ಅಪಘಾತ, ವಾಹನ ಅಪಘಾತದ ಹೆಸರಿನಲ್ಲಿ ನಡೆದಿತ್ತ ಕೊಲೆ ಎನ್ನುವಂತಹ ಅನುಮಾನ. 7 ವರ್ಷದ ಹಿಂದಿನ ಕೇಸ್ ಇದೀಗ ಬಹಿರಂಗ. ಕೇರಳದಲ್ಲಿ ದಾಖಲೆಯಾಯಿತು ಹೊಸದು. ಧರ್ಮಸ್ಥಳದ ವ್ಯಕ್ತಿಯಿಂದ ಕೇರಳದಲ್ಲಿ ದೂರು ದಾಖಲು. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳದ ಅಪಘಾತದ ಸ್ಟೋರಿಯನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಕಾಣ್ತಾ ಇದೆ. ದಿನಕ್ಕೊಂದು ವಿಚಾರಗಳು ಹೊರಗೆ ಬರ್ತಾ ಇದೆ. ದಿನಕ್ಕೊಂದು ಬಣ್ಣಗಳು ಹೊರಗೆ ಬರ್ತಾ ಇದೆ. SIT ರಚನೆಯನ್ನ ಮಾಡುತ್ತೆ ಸರ್ಕಾರ. ತದಾದ ನಂತರ ಯಾರಿಗ ಅನುಮಾನವಿತ್ತೋ ಎಲ್ಲರೂ ಕೂಡ ಹೋಗಿ ಕೇಸನ್ನ ಮತ್ತೆ ದಾಖಲು ಮಾಡ್ತಾ ಇದ್ದಾರೆ. ಈಗ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಇನ್ನೊಂದು ದೂರು ದಾಖಲೆಯಾಗಿರುವಂತದ್ದು. ಇದು ಇವತ್ತಿಂದಲ್ಲ ನಿನ್ನೆದಲ್ಲ ಕತೆ. 2018ರ ವಾಹನ ಅಪಘಾತದ ರಹಸ್ಯದ ಕೇಸ್ ಬಗ್ಗೆ ಧರ್ಮಸ್ಥಳದಲ್ಲಿ ನಡೆದಿತ್ತು. ಆ ಒಂದು ನಿಗೂಢ ಅಪಘಾತ, ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಕೂಡ ಬೆಚ್ಚ ಬಿದ್ದಿದ್ದಾರೆ. 2018ರ ಏಪ್ರಿಲ್ನಲ್ಲಿ ಮೂಡಬಿದ್ರೆ ಬಳಿ ನಡೆದಿತ್ತು ಆ ಒಂದು ಅಪಘಾತ. ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ವಾಸವಾಗಿದ್ದಂತಹ ಜಾಯ್ ಬೈಕ್ ಅಪಘಾತ. ಎರಡು 2018ರ ಏಪ್ರಿಲ್ನಲ್ಲಿ ಮೂಡಬಿದ್ರೆ ಬಳಿ ನಡೆದಿತ್ತು ಅಪಘಾತ. ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ವಾಸವಾಗಿದ್ದಂತಹ ಜಾಯ್ ಬೈಕು ಅಪಘಾತವಾಗಿತ್ತು. ಬೆಳವಾಡಿ ಬಳಿ ಬೈಕ್ನಲ್ಲಿ ಹೋಗುವಾಗ ನಡೆದಿದ್ದಂತಹ ಅಪಘಾತ. ಇದು ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಜಾಯ್ ಸ್ಥಳದಲ್ಲೇ ಸಾವು. ಈ ಬಗ್ಗೆ ಮೂಡಬಿದ್ರೆಯ ಠಾಣೆಯಲ್ಲಿ ದಾಖಲೆಯಾಗಿದ್ದಂತಹ ಪ್ರಕರಣ. ಆದ್ರೆ ಅಪಘಾತ ಮಾಡಿರುವಂತಹ ವಾಹನ ಯಾವುದು ಅಂತ ಗೊತ್ತೇ ಆಗ್ಲಿಲ್ಲ. ಇದರ ಹಿಂದೆ ಪ್ರಭಾವಿಗಳಿದ್ದಾರೆ ಅಂತ ಹೇಳ್ತಾ ಇದ್ರಂತ ಪೊಲೀಸರಿಗೆ. ಈಗ 7 ವರ್ಷದ ಬಳಿಕ ಕೇರಳದಲ್ಲಿ ದಾಖಲೆಯಾಗಿರುವಂತಹ ಪ್ರಕರಣ ಇದು. ಜಾಯ್ ಪುತ್ರ ಅನೀಶ್ ಕೇರಳದ ತಳಿಂಪರಂಬ ಎನ್ನುವಂತಹ ಪೊಲೀಸರಿಗೆ ದೂರನ್ನ ನೀಡಿರುವಂತದ್ದು. ಅಪಘಾತದ ಹೆಸರಿನಲ್ಲಿ ನನ್ನ ತಂದೆಯ ಕೊಲೆಯಾಗಿದೆ ಅಂತ ಹೇಳಿ ದೂರನ್ನ ದಾಖಲಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಆ ಒಂದು ಅನೀಶ್ ತಂದೆ ಜಾಯ್ಗೆ ಸೇರಿರುವಂತಹ ಜಮೀನು, ತಂದೆಯದ್ದು ಅಪಘಾತವೋ ಕೊಲೆಯೋ ತನಿಖೆ ಮಾಡಿ ಅಂತ ಹೇಳಿ ದೂರನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು ಕ್ಷಣಕ್ಕೊಂದು ತಿರುವನ್ನ ಪಡಿತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪೌರ ಕಾರ್ಮಿಕ ಬಂದು ಮಾತನಾಡ್ತಾರೆ, ದೂರನ್ನ ನೀಡ್ತಾರೆ. ತದಾದ ನಂತರ ಅನನ್ಯ ಭಟ್ ತಾಯಿ ಮತ್ತೆ ತನ್ನ ಮಗಳಿಗಾಗಿ ಏನಾಯ್ತು ಮಗಳಿಗೆ ಎನ್ನುವಂತಹ ಕಾರಣಕ್ಕಾಗಿ ಮತ್ತೆ ರಿಯಾಗಿ ಬಂದು ಕಂಪ್ಲೇಂಟ್ ಅನ್ನ ದೂರನ್ನ ನೀಡ್ತಾರೆ. ತದಾದ ನಂತರ ಈಗ 2018ರ ಏಪ್ರಿಲ್ನಲ್ಲಿ ಮೂಡಬಿದಿರೆಯಲ್ಲಿ ನಡೆದಿರುವಂತಹ ಅಪಘಾತದ ಬಗ್ಗೆ ಈಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಈಗ
ಸಾಕಷ್ಟು ವಿಚಾರಗಳನ್ನ ಎಳೆ ಎಳೆಯಾಗಿ ಬಿಡಿಸ್ತಾ ಇರುವಂತದ್ದು. ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ವಾಸವಾಗಿದ್ದಂತಹ ಜೋಯ್ ಎನ್ನುವಂತಹ ಕುಟುಂಬ, ಜೋಯ್ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ. ಬೆಳುವಾಡಿ ಬಳಿಯಲ್ಲಿ ಬೈಕ್ ಅಪಘಾತ ಆಗತ್ತೆ. ಆ ಒಂದು ಅಪಘಾತ ಆದ ನಂತರ ಇವರು ಆ ಒಂದು ಜಾಗವನ್ನು ಬಿಟ್ಟು ಕೇರಳ ಕಡೆಗೆ ಹೋಗಿರುತ್ತಾರೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಜೋಯ್ ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾರೆ. ಈ ಬಗ್ಗೆ ಮೂಡಬಿದಿರೆಯ ಠಾಣೆಯಲ್ಲಿ ದಾಖಲೆಯಾಗಿದ್ದಂತಹ ಪ್ರಕರಣ. ಆದರೆ ಅಪಘಾತ ಮಾಡಿದಂತಹ ವಾಹನ ಯಾವುದು ಅಂತ ಗೊತ್ತೇ ಆಗಲಿಲ್ಲ. ಇದರ ಹಿಂದೆ ಪ್ರಭಾವಿಗಳಿದ್ದಾರಾ ಎನ್ನುವಂತಹ ಪ್ರಶ್ನೆ ಕಾಡುತ್ತೆ. ಪೊಲೀಸರಿಗೆ ಕೂಡ ಇವರು ಕಂಪ್ಲೇಂಟ್ ಅನ್ನ ನೀಡ್ತಾರೆ. ಆದರೆ ವೀಕ್ಷಕರೇ, ಯಾವ ವಿಚಾರಕ್ಕಾಗಿ ಜೋಯನ್ನ ಸಾಯಿಸ್ತಾರೆ, ಯಾವ ವಿಚಾರಕ್ಕಾಗಿ ಜೋಯನ್ನ ಸಾಯಿಸಬಹುದು ಅಂತ ನೋಡ್ಕೊಂಡು ಹೋಗೋದಾದ್ರೆ, ಅವರ ಮಗ ಅನೀಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಗ 7 ವರ್ಷದ ಬಳಿಕ ಕೇರಳದಲ್ಲಿ ದಾಖಲೆಯಾಗಿರುವಂತಹ ಪ್ರಕರಣ ಅದು. ಜೋಯ್ ಪುತ್ರ ಅನೀಶ್ ಕೇರಳದ ತಳಿಂಬ ಎನ್ನುವಂತಹ ಒಂದು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಅಪಘಾತದ ಹೆಸರಿನಲ್ಲಿ ನನ್ನ ತಂದೆ ಕೊಲೆಯಾಗಿದೆ ಅಂತ ಹೇಳಿ ದೂರನ್ನ ನೀಡಿದ್ದಾನೆ. ಯಾಕಾಗಿ ಅಂತ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ಇದೆಯಂತೆ ಅನೀಶ್ ಅವರ ತಂದೆಯ ಜೋಯ್ ಅಂತಂದ್ರೆ ಜೋಯ್ ಅವರಿಗೆ ಸೇರಿರುವಂತಹ ಸಾಕಷ್ಟು ಜಮೀನು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಹೋಗಿ ಈಗ 7 ವರ್ಷದ ನಂತರ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರುವುದು. ತಂದೆಯದ್ದು ಅಪಘಾತವೋ ಕೊಲೆಯೋ ಸ್ವಲ್ಪ ತನಿಖೆ ಮಾಡಿ ಹೇಳಿ ಅಂತ ಹೇಳಿ ಈಗ ಜೋಯ್ ಹೇಳಿರುವಂತದ್ದು. ಎಸ್, ಕ್ಷಣಕ್ಕೊಂದು ತಿರುವನ್ನ ಕಾಣ್ತಾ ಇರುವಂತಹ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸದ್ದು ಮಾಡ್ತಾ ಇದೆ ಬೆಳ್ತಂಗಡಿ ತಾಲೂಕಿನ ಅಸಹಜ ಸಾವುಗಳ ಕೇಸ್ಗಳ ಸರಮಾಲೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸದ್ದು ಮಾಡ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಅಸಹಜ ಸಾವುಗಳ ಕೇಸ್. ಅಸಹಜ ಸಾವುಗಳ ಬಗ್ಗೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ವರದಿ 441 ಸಾವುಗಳ ಬಗ್ಗೆ 2018ರಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿತ್ತ. ಈ ಕುರಿತು ಪ್ರಶ್ನೆಗೆ ಗೊತ್ತಿಲ್ಲ ಅಂದ್ರು ಗೃಹ ಸಚಿವ ಪರಮೇಶ್ವರ್. ಇದು ಸರ್ಕಾರದ ನೇಮಕ ಮಾಡಿದಂತಹ ತನಿಖಾ ಸಮಿತಿನ ಸರ್ಕಾರ ನೇಮಿಸಿದಂತಹ ತನಿಖಾ ಸಮಿತಿಯಾಗಿದ್ರೆ ಪರಿಶೀಲನೆ ಅಂತ ಹೇಳಿರುವಂತಹ ಸರ್ಕಾರ ರಚಿಸಿದಂತಹ ಎಸ್ಐಟಿಯಲ್ಲೂ ಕೂಡ ಬದಲಾವಣೆಯ ಸುಳಿವಾಗ್ತಾ ಇದೆ. ಒಂದಿಬ್ಬರು ಸಕಾರಣ ನೀಡಿದ್ರೆ ಅವರನ್ನ ಬದಲಿಸಬಹುದು ಅಂತ ಹೇಳಿ ಪರಂ ಹೇಳಿದ್ದಾರೆ. ಎಸ್ಐಟಿಯಿಂದ ಹೊರಗುಳಿಲಿಕ್ಕೆ ಇಚ್ಛಿಸಿದ್ರೆ ಅನುಚಿತ್ ಹಾಗೂ ಸೌಮ್ಯ ರಾಣಿ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸದ್ದು ಮಾಡ್ತಾ ಇರುವಂತಹ ಬೆಳ್ತಂಗಡಿಯ ತಾಲೂಕಿನ ಅಸಹಜ ಸಾವುಗಳ ಕೇಸ್ ವಿಚಾರ. ಅಸಹಜ ಸಾವುಗಳ ಬಗ್ಗೆ ಸರ್ಕಾರಕ್ಕೆ ಮೊದಲೇ ವರದಿ ಸಲ್ಲಿಕೆ ಮಾಡಲಾಗಿತ್ತ ಅನ್ನುವಂತಹ ಪ್ರಶ್ನೆ ಮೂಡಿದೆ. 441 ಸಾವುಗಳ ಬಗ್ಗೆ 2018ರಲ್ಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿತ್ತ ಎನ್ನುವಂತಹ ಪ್ರಶ್ನೆ. ಈ ಕುರಿತು ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ನನಗೆ ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು, ನನ್ನವರೆಗೂ ಇನ್ನೂ ಬಂದಿಲ್ಲ. DG ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಅವರು ASP ಆಗಿದ್ದಾಗಲೇ ಸೌಜನ್ಯ ಪ್ರಕರಣದ ತನಿಖೆ ಆಗಿತ್ತು ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ಅವರು ನೋಡಿ, ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು
ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರೀಪ್ಲೇಸ್ ಮಾಡ್ತಾರೆ, ಅದಕ್ಕೇನಿದೆ. 2014ರಿಂದ 17ರ ತನಕ ಆಗಿದ್ದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸರ್ಕಾರದ 2018ರಲ್ಲಿ ಒಂದು ವರದಿ ಸಲ್ಲಿಕೆ ಆಗಿದೆ. ಅಂದರೆ ಏನೇನು ಆಗ್ತಾ ಇದೆ, ಎಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ, ಅಂದರೆ ಯಾವ ರಾಜ್ಯದ ತಾಲೂಕಿನಲ್ಲೂ ಆ ಥರ ಆಗದೆ ಇರೋದು ಇಲ್ಲಿ ಆಗ್ತಾ ಇದೆ ಅಂತೇಳಿ. ಆ ವರದಿ ಬಗ್ಗೆ ಏನು ಕ್ರಮ ಆಗಲಿಲ್ಲ ಅಂತ ತಾವೇನಾದರೂ ವರದಿ ಅಲ್ಲ, ನೋಡ್ತೀನಿ, ನೀವು ಹೇಳಿದ ಮೇಲೆ ಅದನ್ನು ತರಿಸಿ ನೋಡೋಣ. ವರದಿ ಆ ರೀತಿ ಏನಾದರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ತರಿಸಿ ನೋಡೋಣ. ಅದು ಈಗ ಅವರು ಯಾರು ವರದಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ವರದಿ ಯಾರು ಕೊಟ್ಟಿರೋರು ಯಾರು? ಎಕ್ಸ್ಪರ್ಟ್ ಯಾರು ಮಾಡಿದ್ದಿದೆ ಯಾರು? ಕಮಿಟಿ ಯಾರು ಮಾಡಿದ್ರು? ಯಾವ ಎಕ್ಸ್ಪರ್ಟ್ ಕಮಿಟಿ? ಮತ್ತು ಅದು ಇಲಾಖೆ ಸರ್ಕಾರದ ಅನುಮತಿಯಿಂದ ಆಗಿದೆಯಾ ಅಥವಾ ಖಾಸಗಿ ಆಗಿದೆಯಾ? ಅವೆಲ್ಲ ಏನು ಗೊತ್ತಿಲ್ವಲ್ಲ. ಇನ್ನೇ ವರದಿ ಬಂದಿದೆ, ಎಲ್ಲಿಗೆ ಬಂದಿದೆ ವರದಿ? ಅಧಿಕೃತವಾಗಿ ಯಾವುದಾದ್ರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ಅಂದರೆ ಅದು ಸರ್ಕಾರದ ಅನುಮೋದನೆಯಿಂದ ಆಗಿರ್ತಕ್ಕಂಥ ಸಮಿತಿ ಇರಬೇಕದು. ಅದರಿಂದ ಆಗಿದ್ದರೆ ನಾವು ಅದನ್ನು ಗಮನಿಸ್ತೀವಿ. ನನಗೆ ಅದರಲ್ಲಿ ಯಾರೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.